ಕೆಳಗಡೆ ನಿಮಗೆ ಎಕ್ಸ್ಟ್ರಾ ಇದು ಕೂಡ ಕೊಟ್ಟಿದೆ ಸರ್ ಟ್ರೈ ತರ ಅಲ್ವಾ ಡೈಲಿ ಕೆಳಗಡೆ ಸ್ಟೋರೇಜ್ ಕೂಡ ಇದೆ. ಸ್ಟೋರೇಜ್ ಇದೆ. ಓಕೆ 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 ತುಂಬಾ ಯೂನಿಕ್ ಆಗಿದೆ. ಮೇಲ್ಗಡೆನೂ ಸಿಂಪಲ್ ಸ್ಟೆಪ್ ಕೊಟ್ಟಿದೀವಿ, ಏನ್ ಬೇಕಾದ್ರೂ ಸ್ಟೋರ್ ಮಾಡೋದಕ್ಕೆ ರೆಸ್ಪಾನ್ಸಿಬಲ್ ಇದೆ. ಆಫೀಸ್ ಕಡೆಯಿಂದನೂ ಅಂತ ಒಳ್ಳೆ ರೆಸ್ಪಾನ್ಸಿಬಲ್, ಅವರು ಚೆನ್ನಾಗಿ ಮಾಡ್ತಾರೆ. ವರ್ಕರ್ ಮಾತಾಡೋ ಆಗಿಲ್ಲ, ಅವ್ರ ಬಗ್ಗೆ ನಮಗೆ ತುಂಬಾ ಖುಷಿ ಇದೆ. ಸೊ ಇದು ಆಲ್ಮೋಸ್ಟ್ ಮೆಟಾಲಿಕ್ ಬ್ಲೂ ವಿತ್ ಚಾಂಪಿಯನ್ ಗೋಲ್ಡ್ ಯೂಸ್ ಮಾಡಿರುವಂತದ್ದು ಸರ್. ಸರಿ, ಓಕೆ. ಸೊ ಇದು 8 ಫೀಟ್ ವಿಡ್ತ್ ಬಂದಿರುತ್ತೆ. ಸೊ ನೋಡ್ಬೋದು ನೀವು ಇಲ್ಲಿ ಇನ್ಕ್ಲೂಡಿಂಗ್ ಡ್ರೆಸ್ಸಿಂಗ್ ಕೂಡ ಇಲ್ಲಿ ಕೊಟ್ಟಿದ್ದೀವಿ. ಸೊ ಮೇಲ್ಗಡೆ ಮಿರರ್ ಇದೆ, ಬ್ಯಾಕ್ ಸೈಡ್ ಫುಲ್ ಸ್ಟೋರೇಜ್ ಬರುತ್ತೆ. ಸೊ ಕೆಳಗಡೆ ಡ್ರಾ ಕೊಟ್ಟಿರುವಂತ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕವರ ಬಂದಿನೊಂದು ಹೊಸ ಜೊತೆ, ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಷನ್ ಜೊತೆ, ಅಲ್ಯೂಮಿನಿಯಂ ಇಂಟೀರಿಯರ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ಅಫೋರ್ಡೆಬಲ್ ಆಗಿರಬೇಕು, ಗಟ್ಟಿ ಆಗಿರಬೇಕು, ದೀರ್ಘ ಬಾಳಿಕೆ ಬರಬೇಕು ಅಂತಂದರೆ ಡೆಫಿನೆಟ್ಲಿ ನೀವು ಅಲ್ಯೂಮಿನಿಯಂ ಇಂಟೀರಿಯರ್ಗೆ ಹೋಗ್ಬೋದು. ಆ್ಯಂಡ್ ಇಡೀ ಕರ್ನಾಟಕದಲ್ಲಿ ನಂಬರ್ 1 ಅಂತಂದರೆ ಅದುವೇ ಬಿ ಇಂಟೀರಿಯರ್. ಹೌದು ವೀಕ್ಷಕರೇ, ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ರಘುನಾಥ್ ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ಬನ್ನಿ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ಚೆನ್ನಾಗಿದ್ದೀರಾ? ಹಾಂ ಸರಿ. ಎಲ್ಲ ಕನ್ನಡ ವೀಕ್ಷಕರಿಗೂ ನಮಸ್ಕಾರ ಸರ್. ಒಂದೊಳ್ಳೆ ಇಂಟೀರಿಯರ್ಗೆ ಬಂದಿದ್ದೀವಿ. ತುಂಬಾ ಜನ ಅನ್ಕೊಂಡಿರ್ತಾರೆ ಬಿ ಇಂಟೀರಿಯರ್ ಅಂದ್ರೆ ಅಲ್ಯೂಮಿನಿಯಂ ಇಂಟೀರಿಯರ್ನ ಸ್ವಂತ ಮನೆಗೆ ಬಳಸ್ಬೋದಾ ಬಳಸಬಾರ್ದಾ ಅನ್ನೋ ಡೌಟ್ ತುಂಬಾ ಜನರಿಗೆ ಇರುತ್ತೆ. ಸೊ ನಾನು ಕೇಳುವಂಥದ್ದು, ಅಲ್ಯೂಮಿನಿಯಂ ಇಂಟೀರಿಯರ್ ಆದ್ರೂ ಇದರಲ್ಲಿ ಕ್ವಾಲಿಟಿ ಇದೆಯಾ ಸರ್? ಸರ್ 100% ಸರ್. ಸೊ ನಾವು ವುಡ್ಡಲ್ಲಿ ಏನು ಸ್ಟ್ರೆಂತು ಏನು ಕ್ವಾಲಿಟಿ ಬರ್ತಾ ಇತ್ತು ಅದಕ್ಕಿಂತ 10 times ಮೋರ್ ಕ್ವಾಲಿಟಿ, ಮೋರ್ ಡ್ಯೂರಬಿಲಿಟಿ ಇರುವಂಥದ್ದು ಅಲ್ಯೂಮಿನಿಯಂ ಇಂಟೀರಿಯರ್ ಬೆಸ್ಟ್ ಅಂತ ಸರ್. ಇದು ಬಾಡಿಗೆ ಮನೆಗೆ, ಆ ಮನೆಗೆ ಸರ್ ಇದು ಎಲ್ಲರೂ ಮಾಡಿಸ್ಬೋದು ಸರ್. ಸೊ ನಾವು ನಿಮ್ಮ ವಿಡಿಯೋದಲ್ಲಿ ಡೂಪ್ಲೆಕ್ಸ್ ಮನೆಗಳು ಮಾಡಿರೋದು ನೋಡಿದ್ದೀವಿ, ಸೊ ಲಕ್ಸುರಿ ಮನೆಗಳಿಗೆ ಮಾಡಿರೋದು ಮಾಡಿದ್ದೀವಿ, ಸೊ ಅಪಾರ್ಟ್ಮೆಂಟ್ಗಳಿಗೆ ಮಾಡಿದ್ದೀವಿ, ರೆಂಟೆಡ್ ಮನೆಗೂ ಮಾಡಿದ್ದೀವಿ. ಎಲ್ಲ ಥರದವರು ಅಲ್ಯೂಮಿನಿಯಂ ಇಂಟೀರಿಯರ್ ಯೂಸ್ ಮಾಡ್ತಾರೆ, ಅಡಾಪ್ಟ್ ಮಾಡ್ತಾ ಇದ್ದಾರೆ. ಇವಾಗ ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ. ಓಕೆ. ಆಮೇಲೆ ಇವಾಗ ರೂಟಿಂಗ್ ಮೆಥಡ್ ಎಲ್ಲ ಬಂದಿದೆ, ತುಂಬಾ ಪ್ರೀಮಿಯಂ ಆಗಿ ಬರ್ತಾ ಇದೆ. ಕಲರ್ಸ್ ಅಲ್ಲಿ, ಕ್ವಾಲಿಟಿಲಿ, ಮತ್ತೆ ಡಿಸೈನ್ಸು, ಪ್ಯಾಟರ್ನ್ಸು ಸರ್. ಸೇಮ್ ವುಡ್ ಅಲ್ಲಿ ಏನ್ ಮಾಡ್ತೀವಿ ಎಲ್ಲ ತರ ನಾವು ಮಾಡ್ಬೋದು, ಮಾಡಿದ್ದೀವಿ, ಕೂಡ ನೋಡ್ಬೋದು. ಓಕೆ. ಆಮೇಲೆ ಇನ್ನೊಂದು, ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀವಿ, ಇವಾಗ ಬಿ ಇಂಟೀರಿಯರ್ ಅವರು ISO ಸರ್ಟಿಫೈಡ್ ಕೂಡ ಆಗಿದ್ದಾರೆ. ಕರೆಕ್ಟಾ ಸರ್? ಇದು ಭಾರತದ ಏಕೈಕ ISO ಸರ್ಟಿಫೈಡ್ ಅಲ್ಯೂಮಿನಿಯಂ ಇಂಟೀರಿಯರ್ ಕಂಪನಿ ನಮ್ದು ಸರ್. ಸೂಪರ್ ಅಂತ ಹೇಳ್ಬೋದು. ಸೊ ನಿಮಗೂ ಕೂಡ ಕ್ವಾಲಿಟಿ ಬೇಕು, ಅಫೋರ್ಡೆಬಲ್ ಆಗಿರಬೇಕು, ಜೊತೆಯಲ್ಲಿ ನಿಮಗೆ ಒಂದು ಅಶ್ಯೂರೆನ್ಸ್ ಬೇಕು, ಒಂದು ISO ಸರ್ಟಿಫಿಕೇಶನ್ ಬೇಕು ಅಂದ್ರೆ ಬಿ ಇಂಟೀರಿಯರ್ ನ ಚೂಸ್ ಮಾಡಬಹುದು. ಎಲ್ಲಿದೀವಿ ಸರ್ ಇವಾಗ ನಾವು? ಸರ್ ಈಗ ನಾವು ಹೊಯ್ಸಳ ಸರ್ಕಲ್, ಔಟರ್ ರಿಂಗ್ ರೋಡ್ ಹೊಯ್ಸಳ ಸರ್ಕಲ್ ಹತ್ರ ಇದೀವಿ. ಸೊ ಪ್ರಕಾಶ್ ಸರ್ ಅಂತ ಹೇಳಿ ಓನರ್. ಸೊ ಇಲ್ಲಿ 2 BHK ಅಪಾರ್ಟ್ಮೆಂಟ್ ಅಂತ ಮಾಡಿದ್ರು. ಅಪಾರ್ಟ್ಮೆಂಟ್ ಏನೇನ್ ಮಾಡಿದಿರಾ ಮನೆಯಲ್ಲಿ? ಎಂಟೈರ್ 2 BHK ಫುಲ್ ಮಾಡಿದೀವಿ. 2 BHK ಫುಲ್ ಕಂಪ್ಲೀಟ್ ಮಾಡಿದೀವಿ. ಟಿವಿ, ಪೂಜಾ ರೂಮ್, ಕಿಚನ್, 2 ಬೆಡ್ರೂಮ್ ಪ್ಲಸ್ ಎಕ್ಸ್ಟ್ರಾ ಸ್ಟೋರೇಜ್ ಯೂನಿಟ್ಸ್ಗಳು ಅಲ್ಲ, ಎಡಿಷನ್ ಎಲ್ಲ ಮಾಡಿ, ಕಿಚನ್ ಪಾರ್ಟಿಷನ್ಸ್ ಎಲ್ಲ ಮಾಡಿದ್ದೀವಿ. ಓಕೆ ಓಕೆ. ಬಜೆಟ್ ಎಷ್ಟಾಯ್ತು ಸರ್ ಇಲ್ಲಿ? ಅಪ್ರಾಕ್ಸಿಮೇಟ್ಲಿ 380 ಪ್ಲಸ್ GST ಆಗಿದೆ. 3,80,000 ಪ್ಲಸ್ GST. ಕರೆಕ್ಟ್ ಸರ್? ಇದು ಸೂಪರ್ ಅಂತ ಹೇಳ್ಬೋದು. ಓನರ್ ಇದಾರ, ಮಾತಾಡ್ಬೋದಾ? ಖಂಡಿತ ಮಾತಾಡೋಣ ಅಲ್ವಾ? ಸೂಪರ್ ಸರ್. ನೋಡ್ಕೊಂಡ್ ಬಂದ್ಬಿಡೋಣ ಫಸ್ಟ್. ಬನ್ನಿ ವೀಕ್ಷಕರೇ. ರಘುನಾಥ್ ಸರ್, ಫಸ್ಟ್ ಟಿವಿ ಯೂನಿಟ್ ಇಂದ ಸರ್. ಸೊ ಸರ್ ಆಲ್ಮೋಸ್ಟ್ ಈ ಪ್ಯಾಟರ್ನ್ ತುಂಬಾ ಮನೆಗಳಲ್ಲಿ ಇದೇ ಪ್ಯಾಟರ್ನ್ಸ್ ನಾವು ನೋಡಿದ್ದೀವಿ. ಸೊ ಇದೊಂದು ಯೂನಿವರ್ಸಲ್ ಟಿವಿ ಯೂನಿಟ್ ನಮ್ಮ ಕಂಪ್ನಿಲಿ ಅಲ್ವಾ? ಎಲ್ಲರೂ ಇಷ್ಟಪಡುವಂತದ್ದು ಆಲ್ಮೋಸ್ಟ್ ಇದೇ ಪ್ಯಾಟರ್ನ್ ಮಾಡುವಂತದ್ದು. ಸೊ ಬ್ಯಾಕ್ ಸೈಡ್ ಫುಲ್ PVC ಲೂವರ್ಸ್ ವಿತ್ ಫ್ರಂಟ್ ಅಲ್ಲಿ ವೈಟ್ ಮಾರ್ಬಲ್ ಶೀಟ್ ಪ್ರೊಜೆಕ್ಷನ್ಸ್, ಕೆಳಗಡೆ ಸ್ಟೋರೇಜ್ ಸರ್. ಸೊ ಕೆಳಗಡೆ ನಿಮಗೆ ಫುಲ್ ಸ್ಟೋರೇಜ್ ಕೊಟ್ಟಿದ್ದೀವಿ ಸರ್. ಫುಲ್ ಸ್ಟೋರೇಜ್ ಅಲ್ವಾ ಸರ್ ಇಲ್ಲಿ? ಪಾರ್ಟಿಷನ್. ಸೊ ಇಲ್ಲಿ ನಿಮಗೆ ಮೇಲ್ಗಡೆ ಈ ತರ ಕೊಟ್ಬಿಟ್ಟಿದ್ದೀರಾ? ಸೊ ಮೇಲ್ಗಡೆ ಗ್ಲಾಸ್ ಇದೆ, ಕೆಳಗಡೆ ಸ್ಟೋರೇಜ್ ಬರುತ್ತೆ. ಶಟರ್ ಅಲ್ಲೇ ಗ್ಲಾಸ್ ಹಾಕ್ಬಿಟ್ಟಿದ್ದೀರಾ? ಗ್ಲಾಸ್ ಅದಲ್ಲೇ ಬರುತ್ತೆ. ಸೊ ದಟ್ ನೀವು ಅಲ್ಲಿ ಸೆಟಪ್ ಬಾಕ್ಸ್ ಅಲ್ಲಿ ಆಕ್ಸೆಸ್ ಮಾಡಕ್ಕೆ ಈಸಿ ಆಗುತ್ತೆ. ಬೆಸ್ಟ್. ಹೌದು ಹೌದು ಹೌದು. ಸೊ ಇದು ಕೂಡ ನಿಮಗೆ ಎಕ್ಸ್ಟ್ರಾ ಸ್ಟೋರೇಜ್ ಸಿಗುತ್ತೆ. ಗೊತ್ತಾಯ್ತು ಸರ್, ಅರ್ಥ ಆಯ್ತು. ಓಕೆ. ಮೇಲ್ಗಡೆ ಲೆಡ್ಜಸ್ ಹಾಕಿದ್ದೀರಾ? ಲೆಡ್ಜಸ್ ಇದೆ ಅಂಡ್ ಫೋಕಸ್ ಲೈಟ್ ಇದೆ. ಮೇಲ್ಗಡೆ ಒಂದು ಫೋಕಸ್ ಲೈಟ್, ಡ್ರಾಪ್ ಲೈಟ್ ತಗೊಂಡ್ಬಿಟ್ಟಿದ್ದೀರಾ ಅಲ್ವಾ? ಸೊ ಕಾಂಪ್ಯಾಕ್ಟ್ ಆಗಿದ್ರು ಕೂಡ ಯೂನಿಕ್ ಆಗಿದೆ, ಚೆನ್ನಾಗಿದೆ ಇದು ಆಕ್ಚುಲಿ. ಓಕೆ. ಸೊ ಬ್ಯಾಕ್ ಸೈಡ್ PVC ಲೂವರ್ಸ್ ಬರೋದ್ರಿಂದ ಸೊ ಇದೊಂಥರ ಲುಕ್ ಬಹಳ ಡಿಫರೆಂಟ್ ಆಗಿ ಸಿಗುತ್ತೆ ಸರ್. ಇದರೊಳಗಡೆ ಕೋ ಲೈಟ್ ಕೊಟ್ಟಿದ್ದೀರಲ್ಲ ಸರ್? ಹೌದು ಸರ್, ಹೌದು. ಪ್ರೊಫೈಲ್ ಲೈಟ್ ಇದೆ. ಪ್ರೊಫೈಲ್ ಲೈಟ್. ಓಕೆ ಸರ್. ನಮಗೆ ಇಲ್ಲಿ ಮೇಲ್ಗಡೆ ಸೀಲಿಂಗ್ ಮಾಡಿದೆ. ಹೌದು ಸರ್. ಓಕೆ. ಇದು ಸಿಂಪಲ್ ಆಗಿ ಮಾಡಿರುವಂತದ್ದು ಸರ್. ಸೊ ಇದಕ್ಕಿಂತ ಸರ್ ಹೇಳ್ತಾ ಇದ್ದೀನಿ, ಇನ್ನೂ ಒಂದೆರಡು ಲೈಟ್ ಕೊಟ್ರೆ ಇನ್ನೂ ಚೆನ್ನಾಗಿ ಬರುತ್ತೆ, ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ಸಿಂಪಲ್ ಆಗಿ ಮಾಡಿರೋದು. ಸೊ ನೋಡಿ, ಲೈಟಿಂಗು ಕೊಟ್ಟಿದ್ದಾರೆ, ಬಹಳ ಚೆನ್ನಾಗಿ ಬಂದಿದೆ ಸರ್. ಕೋ ಲೈಟ್ ಹಾಕಿದ್ದಾರೆ ಸರ್ ಸೈಡ್ ಅಲ್ಲಿ. PVC ಸೀಲಿಂಗ್ ಸರ್ ಇದು ಚೆನ್ನಾಗಿ ಬಂದಿದೆ. PVC ನ ಇದು? ಹೌದೌದು ಸರ್. ಓಪನ್ ಮಾಡಿ ಸರ್ ಇದು. ಸರ್. ಸರ್ ಇದು ಪೂಜಾ ರೂಮ್ ಸರ್. ಪೂಜಾ ಯೂನಿಟ್ ಅಲ್ಲ, ಪೂಜಾ ರೂಮ್. ಎಂಟೈರ್ ಆಗಿ ರೂಮಿನೇ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ವಾವ್, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಸರ್ ಇದು.
ಲುಕ್ ಚೆನ್ನಾಗಿ ಬಂದಿದೆ. ಒಳಗಡೆ ಏನೇನು ಮಾಡಿದ್ರಿ ಸರ್ ಒಳಗಡೆ ಫುಲ್ ವುಡನ್ ಫಿನಿಶಿಂಗ್ ಅಲ್ಲಿ ಕವರ್ ಮಾಡಿದೀವಿ ಸೈಡ್ಸ್ ಎಲ್ಲ. ಹಾ ಹಾ ಸೊ ಸೆಂಟ್ರಲ್ಲಿ ಫೋಟೋ ಇಡಕ್ಕೆ ಆಪ್ಷನ್ ಕೊಟ್ಟಿದ್ದೀವಿ. ಓಕೆ. ಅಂಡ್ ಕೆಳಗಡೆ ನಿಮ್ಗೆ ಎಕ್ಸ್ಟ್ರಾ ಇದು ಕೂಡ ಕೊಟ್ಟಿದ್ದೀವಿ ಸರ್, ಟ್ರೇ ತರ. ಟ್ರೇ ತರ ಅಲ್ವಾ, ಡೈಲಿ ಕೆಳಗಡೆ ಸ್ಟೋರೇಜ್ ಕೂಡ ಇದೆ. ಸ್ಟೋರೇಜ್ ಇದೆ. ಓಕೆ ಓಕೆ ಓಕೆ. ಸೊ ಮೇಲ್ಗಡೆನೂ ಸಿಂಪಲ್ ಸ್ಟೆಪ್ ಕೊಟ್ಟಿದ್ದೀವಿ, ಏನ್ ಬೇಕಾದ್ರೂ ಸ್ಟೋರ್ ಮಾಡೋದಕ್ಕೆ. ಸ್ಟೋರ್ ಮಾಡೋದಕ್ಕೆ ಲೈಟ್ ಹಾಕಿರೋದ್ರಿಂದ ಯುನಿಕ್ ಆಗಿ ಬಂದಿದೆ ಸರ್. ಇದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಸರ್. ಇದು ಕಿಚನ್ಗೆ ಹೋಗೋಣ. ಫಸ್ಟ್ ಪಾರ್ಟಿಷನ್. ಹಾ ಸರ್, ಕಿಚನ್ ಪಾರ್ಟಿಷನ್ ಸರ್. ಸೊ ಇದು ಆಲ್ಮೋಸ್ಟ್ ನಿಮ್ಗೆ 1.5 feet ಬಿಡುತ್ತಿದೆ ಒಂದ್ ಸೈಡ್. ಈ ಕಡೆ 1.5 ಅಲ್ಲಿ ಸಿಂಪಲ್ ಆಗಿ ಸರ್ ತುಂಬಾ ಗ್ಯಾಪ್ ಇರುತ್ತೆ, ಸ್ವಲ್ಪ ಕಮ್ಮಿ ಮಾಡೋಣ ಅಂದ್ರು, ಹಂಗಾಗಿ ಪಾರ್ಟಿಷನ್ ಮಾಡಿದೆ ಸರ್. ಸೊ ಇದು ನೋಡ್ತಿದ್ದಂಗೆ ಎಲ್ಲರೂ ವುಡನ್ ಅಂತಾರೆ ಸರ್, ಇದು ಅಲ್ಯೂಮಿನಿಯಂ ಸರ್ ಅಲ್ವಾ ಸರ್? ಇದು ನೋಡೋದಕ್ಕೆ ಸೇಮ್ ವುಡ್ ತರ ಫೀಲ್ ಬರುತ್ತೆ, ಬಟ್ ಅಲ್ಯೂಮಿನಿಯಂ ಮಾಡಿರೋ ಚೆನ್ನಾಗಿ ಬಂದಿದೆ ಸರ್. ಇದು ಈ ಕಡೆ ಏನಿದೆ? ಸೊ ಏನಿಲ್ಲ ಸರ್, ಈ ಕಡೆ ಸ್ಟೋರೇಜ್ ಕೊಟ್ಟಿದ್ದೀವಿ. ಸ್ಟೋರೇಜ್ ಕೊಟ್ಬಿಟ್ಟಿದ್ದೀರಾ, ಚಿಕ್ಕದಾದ್ರೂ ಸ್ಟೋರೇಜ್ ಕೊಟ್ಬಿಟ್ಟಿದ್ದೀರಾ. ಸೂಪರ್ ಸರ್ ಇದು. ಸೊ ವೀಕ್ಷಕರೇ, ನಮ್ಮ ಜೊತೆ ಈ ಮನೆ ಓನರ್ ಆಗಿರುವಂಥ ಪ್ರಕಾಶ್ ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ ಸರ್? ತುಂಬ ಚೆನ್ನಾಗಿ. ಸರ್, ಇವಾಗ ಯಾಕೆ ಅಲ್ಯೂಮಿನಿಯಂ ಇಂಟರ್ ಚೂಸ್ ಮಾಡಿದ್ರಿ ನೀವು? ನಾನು ತುಂಬ ಯೂಟ್ಯೂಬ್ನೆಲ್ಲ ನೋಡ್ತಾ ಇದ್ದೆ. ಇದನ್ನು ವುಡ್ಗೂ ಟ್ರೈ ಮಾಡಿದೆ. ಅವ್ರದಕ್ಕೂ ಇವ್ರದಕ್ಕೂ ನೋಡಿದ್ರೆ ಕಂಪೇರ್ ಮಾಡಿದ್ರೆ ಸಿಮಿಲರ್ಲಿ ಸ್ವಲ್ಪ ಒಂದು ನಿಯರೆಸ್ಟ್ ಬಂದರು. ಓಕೆ. ಅದಕ್ಕಿಂತ ಇದು ವರ್ಕ್ ಚೆನ್ನಾಗಿ ಕಾಣಿಸ್ತದೆ ನನಗೆ. ನಾನು ತುಂಬ ವಿಡಿಯೋ ನೋಡೋದ್ರಿಂದ ನಾನು ಅದಕ್ಕೆ ಆಲ್ರೆಡಿ ಅಡ್ವಾನ್ಸ್ ಪೇ ಮಾಡಬೇಕಾಯಿತು. ಆಮೇಲೆ ಮನಸ್ಸು ಚೇಂಜ್ ಮಾಡಿಬಿಟ್ಟು ಆಮೇಲೆ ಬೇಡ ಅಂತಂದು ಬಿ ಇಂಟೀರಿಯರ್ಗೆ ಹೋಗಿದ್ದು ಸರ್. ಇದು ಆ್ಯಕ್ಚುಲಿ ಬಿ ಇಂಟೀರಿಯರ್ ಯಾಕೆ ಹೋದ್ರಿ? ಅದೊಂದು ಬರುತ್ತೆ ಇಲ್ಲಿ, ಯಾಕೆ ಅವ್ರು ಚೂಸ್? ಅವ್ರದ್ದೇ ನಮ್ಮ ಅಲ್ಯೂಮಿನಿಯಂ ಜಾಸ್ತಿ ಅವ್ರದ್ದೇ ಬಂದಿದ್ದು, ಅವ್ರದ್ದೇ ಜಾಸ್ತಿ ನೋಡಿ. ಓಕೆ ಓಕೆ. ಹಂಗಾಗಿ ಬಿ ಇಂಟೀರಿಯರ್ಗೆ ಹೋಗಿ. ಓಕೆ. ಅಲ್ಲಿ ಹೋದಾಗ ಅಲ್ಲಿನ ಸ್ಟಾಫ್ ಎಲ್ಲ ಇರ್ತಾರಲ್ಲ ಸರ್, ಅವ್ರು ನಿಮ್ಗೆ ಎಕ್ಸ್ಪ್ಲೇನ್ ಚೆನ್ನಾಗಿ ಮಾಡಿದ್ರೆ? ಅವರೆಲ್ಲ ಚೆನ್ನಾಗಿ ಮಾಡಿದ್ರು. ಅಲ್ಲಿ ಎಲ್ಲ ಲೇಡೀಸ್ ಇದ್ರು, ಅವರೆಲ್ಲ ತುಂಬಾ ಚೆನ್ನಾಗಿ ಡಿಸೈನ್ ಎಲ್ಲ ತೋರಿಸಿದ್ರು, ಯಾವ ರೀತಿ ಹೇಗೆ ಅಂತಂದೆಲ್ಲ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಆಮೇಲೆ ಅವ್ರು ಏನು ತೋರಿಸಿದ್ರಲ್ಲ ಡಿಸೈನ್, ಇವತ್ತೇನು ಎಕ್ಸಿಕ್ಯೂಟ್ ಮಾಡಿದ್ರೆ ಎರಡು ಸೇಮ್ ಆಯ್ತಾ ಸರ್? ಅದು ಕರೆಕ್ಟ್ ಆಗಿದೆ? ಆಗಿದೆ. ಆಮೇಲೆ ವರ್ಕರ್ ಬಗ್ಗೆ ಹೇಳಿ ಸರ್, ಹಿಂಗಿದ್ರೆ ಚೆನ್ನಾಗಿ. ವರ್ಕರ್ ಮಾತ್ರ ಒಂದು ಮಾತಾಡೋಂಗಿಲ್ಲ ಸರ್. ಯಾಕೆ ಸರ್? ಅವ್ರು ಅಷ್ಟು ಚೆನ್ನಾಗಿ ವರ್ಕ್ ಮಾಡ್ತಾರೆ. ಓಕೆ ಓಕೆ. ನಾವು ಇರಲಿ ಬಿಡಲಿ, ನಾವು ಹೇಳಲಿ ಮಾಡಲಿ, ನಾವು ಸರಿ ಹಿಂಗಿರ್ಬೇಕು ಅಂತ ಹೇಳಿದ್ರೆ ಅವ್ರು ಕಣ್ಣು ಮುಚ್ಕೊಂಡು ಕೆಲಸ ಮಾಡ್ತಾರೆ. ಯಾರಿದ್ರು ಸರ್ ಇಲ್ಲಿ ಕೆಲಸ ಮಾಡಿ? ಇವರು ಉನ್ನಿಕೃಷ್ಣ ಅಂತ. ಉನ್ನಿಕೃಷ್ಣ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಮಾಡ್ತಾರೆ ಸರ್. ಸೂಪರ್ ಸರ್. ಓಕೆ. ಒಳ್ಳೆ ಮನುಷ್ಯನೂ ಒಳ್ಳೆ ಸರ್. ಓಕೆ ಓಕೆ. ಒಂದು ಕಿರಿಕಿಲ್ಲ ಸರ್. ಓಕೆ ಸರ್, ಎಂಡ್ ಆಫ್ ದ ಡೇ ನೀವೇನು ಅನ್ಕೊಂಡಿದ್ರಿ? ಓಕೆ, ಒಂದು ಒಳ್ಳೆ ಇಂಟೀರಿಯರ್ ಮಾಡಿಸ್ಬೇಕು ಮನೆಗೆ ಅಂತ ಅನ್ಕೊಂಡಿದ್ರಿ. ಜೊತೆಲಿ ಫ್ಯಾಮಿಲಿ ಅವರೆಲ್ಲ ಬಂದಿರ್ತಾರೆ ಸರ್, ಬಂದವ್ರು ಏನಂದ್ರು ಸರ್? ನೋಡಿ ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ ಅಂತ ಕೆಲವರು ನಂಬರ್ಸ್ ತಗೊಂಡೋಗಿದ್ದಾರೆ, ರೆಕಮೆಂಡ್ ಮಾಡಿದಿರಿ. ರೆಕಮೆಂಡ್ ಮಾಡಿ. ಓಕೆ 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 ಸರ್, ನೀವು ಅನ್ಕೊಂಡಂಗೆ ಇವತ್ತು ಇಂಟೀರಿಯರ್ ಬಂದಿದೆ ಸರ್? ಪರವಾಗಿಲ್ಲ, ಚೆನ್ನಾಗಿದೆ. ಬಂದಿದ್ಯಾ? ನಮ್ಮ ವೀಕ್ಷಕರಿಗೆ ಹೇಳಿ, ಬಿ ಇಂಟೀರಿಯರ್ ಕೆಲಸ ಕೊಡ್ಬೋದಾ ಸರ್? ಕಣ್ಣು ಮುಚ್ಕೊಂಡು ಕೊಡ್ಬೋದು. ಕೊಡ್ಬೋದಾ? ಯಾಕೆ ಸರ್? ಚೆನ್ನಾಗಿ ಮಾಡ್ತಾರೆ. ಚೆನ್ನಾಗಿ ಮಾಡ್ತಾರೆ ಸರ್, ಒಳ್ಳೆ ಕೆಲಸ ಮಾಡ್ತಾರೆ. ಒಂದು ತಮ್ಸ್ಕೊಡಿ. ಒಳ್ಳೆ ರೆಸ್ಪಾನ್ಸಿಬಲ್ ಇದೆ. ಆಫೀಸ್ ಕಡೆಯಿಂದನೂ ಅಂತ ಒಳ್ಳೆ ರೆಸ್ಪಾನ್ಸಿಬಲ್. ಅವರು ಚೆನ್ನಾಗಿ ಮಾಡ್ತಾರೆ. ವರ್ಕರು ಮಾತಾಡೋ ಆಗಿಲ್ಲ, ಅವ್ರ ಬಗ್ಗೆ ನಮಗೆ ತುಂಬಾ ಖುಷಿ ಇದೆ. ಓಕೆ 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 ಸರ್. ಆಮೇಲೆ ನೀವು ಖರ್ಚು ಮಾಡಿದ್ರಲ್ಲ ಇವತ್ತು ಇಡೀ ಇಂಟೀರಿಯರ್ ಮೇಲೆ, ಹೌದಪ್ಪ ಸರಿ ಖರ್ಚು ಮಾಡಿದ್ದೀನಿ, ವರ್ತ್ ಅಂತ ಅನ್ಸುತ್ತೆ ಸರ್ ನಿಮಗೆ? ಆಲ್ಮೋಸ್ಟ್ ಸರಿಯಾಗಿ ಕೆಲಸ ಮಾಡಿದ್ದೀನಿ, ₹1 ವೇಸ್ಟ್ ಮಾಡಿಲ್ಲ ಅನ್ನೋ ಫೀಲ್ ಇದೆ ಸರ್ ನಿಮಗೆ? ಇದೆಯಾ? ಒಂದು ತಮ್ಸ್ಕೊಡಿ ಸರ್. ಕೊಡ್ತೀರಾ? ಹಾಗಾದ್ರೆ ಸೂಪರ್ ಆಗಿ ಹೇಳಿದ್ರೆ. ವೀಕ್ಷಕರಿಗೆ ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಕಿಚನ್ ಸೈಜ್ ಏನಿದೆ ಸರ್? ಕಿಚನ್ ಸ್ವಲ್ಪ ದೊಡ್ಡದಾಗಿದೆ ಸರ್, ಆಲ್ಮೋಸ್ಟ್ 11/6 feet ಬರುತ್ತೆ. 11/6 ಆಯ್ತು. ಹೌದು ಸರ್. ಓಕೆ, ಫಸ್ಟ್ ಟಾಪ್ ಅಲ್ಲಿ ಹೇಳಿ ಏನೇನು ಮಾಡಿದ್ದಾರೆ? ಸರ್ ಫುಲ್ ಲಾಫ್ಟ್ ಇದೆ ಸರ್, ಎಲ್ ಶೇಪ್. ಕಲರ್ ಸರ್ ಇದು? ಸರ್ ಪಿಸ್ತಾ ಗ್ರೀನ್ ಅಂತ ಹೇಳಿ. ಪಿಸ್ತಾ ಗ್ರೀನ್. ಸಜ್ಜೆ ಇರಲಿಲ್ಲ, ಸಜ್ಜೆ ಕ್ರಿಯೇಟ್ ಮಾಡೋದು. ಸೊ ಇದೊಂಥರ ಕಲರ್ ಅಲ್ಟಿಮೇಟ್ ಕಲರ್, ಕ್ಲಾಸಿಕ್ ಕಲರ್. ಹೌದು, ತುಂಬಾ ಫಿನಿಶಿಂಗು ಬಹಳ ಸಖತ್ತಾಗಿ ಬರುತ್ತೆ. ಸೂಪರ್ ಬಂದಿದೆ ಕೂಡ. ಅಂಡ್ ನೀವು ಬಾಟಮ್ ಅಲ್ಲಿ ಸಜ್ಜಾ ಇಲ್ದಿರೋದ್ರಿಂದ ಇದು ಕೂಡ ನೀವು ಇದೇ ಹಾಕಿದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಸರ್. ಈ ಸೆಂಟ್ರ್ ಯೂನಿಟ್, ಇಲ್ಲಿ ಗ್ರಾಸರಿ ಯೂನಿಟ್, ಇಲ್ಲಿ ಬ್ಲಾಕ್ ಗ್ಲಾಸ್ ಹಾಕಿ ಮಾಡಿರುವಂತದ್ದು. ಸ್ಮೋಕ್ಡ್ ಹಾಕ್ಬಿಟ್ಟಿದ್ದಾರೆ ಆಮೇಲೆ. ತುಂಬಾ ಕಡೆ ಎಚ್ಚಿಡ್ ನೋಡಿರ್ತೀವಿ, ಇಲ್ಲಿ ಸ್ಮೋಕ್ಡ್ ಹಾಕಿದ್ದಾರೆ ನೋಡಿ, ಸಖತ್ತಾಗಿ ಕಾಣಿಸುತ್ತೆ ಸರ್ ಇದು ಸ್ಮೋಕ್ಡ್ ಹಾಕಿದ್ರೆ. ಸೊ ಅದ್ರೊಳಗಡೆ ಲೈಟಿಂಗ್ಸ್ ಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ ಸರ್. ಹೌದು, ಒಳಗಡೆ ಲೈಟಿಂಗ್ ಇದ್ರೆ ನೆಕ್ಸ್ಟ್ ಲೆವೆಲ್ ಆಗಿ ಕಾಣಿಸುತ್ತೆ ಸರ್ ಇದು. ಸೊ ಫುಲ್ ಸ್ಟೋರೇಜ್ ನಮ್ಗೊಂಥರ ಹಾಫ್ ಇದು ನೋಡೋದ್ರಿಂದ ಸಮ್ ಐಟಮ್ಸ್ ಗೊತ್ತಾಗುತ್ತೆ. ಹೌದು, ಬಟ್ ಒಂಥರ ಫುಲ್ ಟ್ರಾನ್ಸ್ಪರೆನ್ಸಿ ತರನು ಕಾಣೋದಿಲ್ಲ. ಕೆಳಗಡೆ ಒಂದು ಚಿಕ್ಕದಾಗಿ ಸ್ಪೈಸ್ ರ್ಯಾಕ್ ಮಾಡಿದೀವಿ. ಸ್ಪೈಸ್ ರ್ಯಾಕ್ ಅಲ್ವಾ? ಸೂಪರ್ ಸೂಪರ್. ಬಾಟಮ್ ಹೇಳಿ ಸರ್, ಏನೇನು ಮಾಡ್ತಾ ಬಂದಿದ್ದೀರಾ? ಫಸ್ಟ್ ಸಿಂಕ್ ಯೂನಿಟ್ ನೋಡ್ಬೋದು. ಸಿಂಕ್ ಯೂನಿಟ್ ಮಾಡಿದ್ದೀರಾ ಇಲ್ಲಿ? ಓಕೆ ಓಕೆ ಓಕೆ. ಇವರು ಡಬಲ್ ಕೊಟ್ಟಿದ್ದೀರಲ್ವಾ? ಡಬಲ್ ಸೈಡ್ ಇದೆ. ಹೌದು, ಫುಲ್ ಡಬಲ್ ಸೈಡ್ ಇದೆ. ಒಳಗಡೆನೂ ಕಲರ್ಡ್. ಹೌದು, ಕಲರ್ಡ್. ಇಲ್ಲಿ ನಿಮಗೆ ಈ ವೆಂಟಿಲೇಷನ್ ಹಾಕಿದ್ದೀರಾ? ಓಕೆ ಓಕೆ. ಸೊ ಇಲ್ಲಿ ಬ್ಯಾಸ್ಕೆಟ್ಸ್ ಕೊಟ್ಟಿದ್ದೀವಿ ಸರ್. ಇಲ್ಲಿ ಬ್ಯಾಸ್ಕೆಟ್ಸ್ ಅಲ್ವಾ ಸರ್ ಇದು? ಓಕೆ, ಕಟ್ಲರಿ. ಕೆಳಗಡೆ ಪ್ಲೇನ್ ಬ್ಯಾಸ್ಕೆಟ್, ತಾಲಿ ಕೆಳಗಡೆ ತಾಲಿ ಯೂನಿಟ್. ಓಕೆ ಓಕೆ, ಸೂಪರ್. ಈ ಕಡೆ ಟ್ಯಾಂಡಮ್ ಕೊಟ್ಟಿದ್ದೀವಿ. ಟ್ಯಾಂಡಮ್ ಹಾಕಿದ್ದೀರಾ ಇಲ್ಲಿ? ಸೂಪರ್ ಸರ್. ಇದು ಎಬ್ಗೋದಲ್ವಾ ಸರ್ ಇದು? ಎಲ್ಲ ಎಬ್ಗೋದು. ಹೌದು ಸರ್. ಓಕೆ ಓಕೆ ಓಕೆ. ಈ ಕಡೆ ಸೊ ಇಲ್ಲಿ ಸ್ಟೋರೇಜ್ ಸರ್. ಈ ಕಡೆ
ಈ ಕಡೆ ಒಂದು ಕಡೆ ಸ್ಟೋರೇಜ್ ಕೊಟ್ಟಿದ್ದೀವಿ. ಹಾ. ಸೊ ಈ ಕಡೆ ಕೂಡ ಫುಲ್ ಸ್ಟೋರೇಜ್ ಕೊಟ್ಟಿದ್ದೀವಿ. ಇದು ಫುಲ್ ಸ್ಟೋರೇಜ್ ಅಲ್ಲ ಸರ್ ಇಲ್ಲಿ? ಓಕೆ, ಕಾರ್ನರ್ ಎಲ್ಲ ಯೂಸ್ ಆಗುತ್ತೆ, ಫುಲ್ ಯೂಸ್ ಆಗುವಂಥದ್ದು. ಓಕೆ. ಈ ಕಡೆ ಸರ್ ಸೊ ಇಲ್ಲೂ ಕೂಡ ಸ್ಟೋರೇಜ್ ಇದೆ ಸರ್. ಶೆಲ್ಫ್ ಹಾಕಿಬಿಟ್ಟಿದ್ದೀವಿ, ದೊಡ್ಡ ದೊಡ್ಡ ಪಾತ್ರೆಗಳೆಲ್ಲ ಆರಾಮಾಗಿ ಇಟ್ಕೋಬಹುದು. ಓಕೆ, ಇದು ಮಾಡಿದ್ಮೇಲೆ ನಾವು ಇಲ್ಲಿ ಕಲ್ಲು ಹಾಕೋಬೇಕಲ್ವಾ ಸರ್? ಆಮೇಲೆ ಸ್ಲ್ಯಾಬ್ ಹಾಕೋಣ. ಸ್ಲ್ಯಾಬ್ ಹಾಕೋಬೇಕಾಗುತ್ತೆ. ಸೊ ಈ ಕಡೆ ಒಂದು ನಿಮಗೆ ಟಾಯ್ಲೆಟ್ ಮಾಡಿದ್ದೀವಿ ಸರ್. ಚಿಕ್ಕ ಟಾಯ್ಲೆಟ್, ಆಲ್ಮೋಸ್ಟ್ 1.5 feet ವಿಡ್ತ್ ಇದೆ. ಸೊ 7 feet ಹೈಟ್ ಬರುತ್ತೆ. ಚಿಕ್ಕ ಫ್ರಿಡ್ಜ್ ತರ ಕಾಣಿಸುತ್ತೆ ಸರ್ ಇದು ನೋಡೋದಕ್ಕೆ. ಸೊ ನೋಡಕ್ ಲುಕ್ಕು ಬಹಳ ಚೆನ್ನಾಗಿ ಬರುತ್ತೆ ಸರ್. ಓಪನ್ ಮಾಡಿ. ಸೊ ಒಳಗಡೆ ಕೂಡ ಫುಲ್ ಸ್ಟೋರೇಜ್ ಇದೆ ಸರ್. ಫುಲ್ ಸ್ಟೋರೇಜ್ ಸಿಗುತ್ತೆ ನೋಡಿ. ಒಂಥರ ನೋಡಿ, ಎಲ್ಲ ನೋಡಕ್ಕೆಲ್ಲ ಫ್ರಿಡ್ಜ್ ತರಾನೇ ಇದೆ ಸರ್. ಇದು ಯಾವ್ದೋ ಮಿನಿ ಫ್ರಿಡ್ಜ್ ಏನೋ ಅನ್ಕೋಬೇಕು ನಾವು, ಆ ತರ ಇದೆ. ಸಖತ್ತಾಗಿದೆ ಬಿಡಿ ಸರ್ ಇದು. ಆಮೇಲೆ ಇಲ್ಲಿ ಸ್ಟೋರೇಜ್ ಸರ್? ಇಲ್ಲ ಸರ್, ಈ ಕಡೆ ಸ್ಟೋರೇಜ್ ಕೊಟ್ಟಿದ್ದೀವಿ. ಸೊ ಈ ಕಡೆ ನಿಮಗೆ ಏನ್ ನ್ಯೂಸ್ ಪೇಪರ್ಸ್ ಏನ್ ಬೇಕಾದ್ರೂ ಇಟ್ಕೊಬಹುದು ಇಲ್ಲಿ. ಇಲ್ಲಿ ಬ್ಲೂ ಹಾಕಿದ್ರಲ್ಲ ಸರ್ ಇಲ್ಲಿ? ಸರ್ ಬ್ಲೂ ಕಲರ್ ಕೊಟ್ಟಿದ್ದೀವಿ. ಇದು ಮೆಟಾಲಿಕ್ ಬ್ಲೂ ಸರ್. ಮೆಟಾಲಿಕ್ ಬ್ಲೂ. ಇದು ಪಿಸ್ತಾ ಗ್ರೀನ್ ಸರ್. ಸೊ ಇದು ಸ್ಟೋರೇಜ್ ಫುಲ್ ಸ್ಟೋರೇಜ್ ಇದೆ ಸರ್. ಓಕೆ. ಸೊ ಎಂಟೈರ್ ಆಗಿ ಸ್ಟೋರೇಜ್ ಯೂಸ್ ಆಗುತ್ತೆ ಸರ್. ಇದ್ರ ಕಲರ್ ಏನು ಸರ್ ಇದು ವಾರ್ಡ್ರೋಬ್ದು? ಸರ್ ಇದು ಮೆಟಾಲಿಕ್ ಬ್ರಾನ್ಸ್ ಸರ್. ಮೆಟಾಲಿಕ್ ಬ್ರಾನ್ಸ್ ವಿತ್ ಚಾಂಪಿಯನ್ ಗೋಲ್ಡ್ ಫ್ರೇಮ್. ಸೊ ವಿಡ್ತ್ ಬಂದು ಆಲ್ಮೋಸ್ಟ್ 7 feet ವಿಡ್ತ್ ಬರುತ್ತೆ ಸರ್. ಇದು 7 feet ಬರುತ್ತೆ ಇದು. ಸೊ ಹೈಟ್ ನೀವು ಲಾಫ್ಟ್ ನೋಡಬಹುದು. ಲಾಫ್ಟ್ ಕೂಡ ಆಲ್ಮೋಸ್ಟ್ 7 feet ವಿಡ್ತ್, ಹೈಟ್ 3.2 ಬರುತ್ತೆ ಸರ್. ಓಕೆ. ನಮಗೆ ಸ್ವಲ್ಪ ಜಾಸ್ತಿ ಇದೆ ಹೈಟ್. ಸೊ ನೋಡಬಹುದು ಸರ್. ಈ ಕಡೆ ಇಲ್ಲಿ ಡಬಲ್ ಹ್ಯಾಂಗಿಂಗ್ ಕೊಟ್ಟಿದ್ದೀವಿ ಸರ್. ಡಬಲ್ ಹ್ಯಾಂಗರ್ ಕೆಳಗಡೆ ಡ್ರಾ ಕೊಟ್ಟಿದೆ. ಅದ್ರ ಕೆಳಗಡೆ ಮತ್ತೆ ಸ್ಟೋರೇಜ್ ಕೆಳಗಡೆ ಕೊಟ್ಟಿದ್ದೀರಾ? ಓಕೆ. ಚೆನ್ನಾಗಿದೆ ಸರ್. ಸೊ ಈ ಕಡೆ ಡ್ರೆಸ್ಸಿಂಗ್ ಯೂನಿಟ್ ವಿತ್ ಆಡ್ ಮಾಡಿ ಕೊಟ್ಟಿದ್ದೀವಿ ಸರ್. ಇಲ್ಲಿ ಡ್ರೆಸ್ಸಿಂಗ್ ಹಾಕ್ಬಿಟ್ಟಿದ್ದೀರಾ? ಈ ಕಡೆ ಫುಲ್ ಸ್ಟೋರೇಜ್ ಇದೆ. ಸೊ ನಿಮ್ಗೆ ಅಲ್ಲಿ ಒಂದು ಡ್ರಾ ಪ್ಲಸ್ ಮಿರರ್ ಕೊಟ್ಟಿದ್ದೀವಿ. ಮಿರರ್ ಓಪನ್ ಮಾಡಬಹುದು. ಮಿರರ್ ಹಿಂದ್ಗಡೆನೂ ಕೂಡ ಸ್ಟೋರೇಜ್ ಹಾಕಿಬಿಟ್ಟಿದ್ದೀರಾ? ಸೂಪರ್. ಸೊ ಇಲ್ಲಿ ಸರ್ ಇಲ್ಲೊಂದು ಫೋಲ್ಡಿಂಗ್ ಸ್ಟಡಿ ಟೇಬಲ್ ಮಾಡಿದ್ದೀವಿ ಸರ್. ಸೊ ಏನಾಗುತ್ತೆ ಅಂದ್ರೆ ಲೈಕ್ ಬೇಡ ಅಂದ್ರೆ ನೀವು ಆರಾಮಾಗಿ ಈಸಿಯಾಗಿ ಓಪನ್ ಮಾಡಿ ಬಿಡ್ಬೋದು ಸರ್. ಸೊ ನಿಮಗೆ ಸ್ಪೇಸ್ ಯುಟಿಲೈಸೇಷನ್ ಚೆನ್ನಾಗಿ ಬರುತ್ತೆ. ಸೊ ಓಡಾಡ್ಬೇಕಾದ್ರೆ ನಿಮ್ಗೆ ಈಸಿಯಾಗಿ ಓಡಾಡ್ಬೋದು. ಸೊ ಯೂಸ್ ಮಾಡ್ಬೇಕಾದ್ರೆ ಆರಾಮಾಗಿ ಓಪನ್ ಮಾಡ್ಕೊಂಡು ಕುತ್ಕೊಂಡು ಯೂಸ್ ಮಾಡ್ಕೊಬೋದು ಸರ್. ಬೆಸ್ಟ್ ಅಲ್ವಾ ಸರ್ ಇದು? ಯೂನಿಕ್. ವೇಟ್ ತಡೀತಾ ಸರ್ ಎಷ್ಟು ಬೇಕಾದ್ರೆ ವೇಟ್ ತಡೀತೆ ಸರ್. ಹೌದಾ ಸರ್? ಇದು ಸೂಪರ್. ಸೊ ಎರಡನೇ ಬೆಡ್ರೂಮ್? ಸರ್ ಇದು ಸೆಕೆಂಡ್ ಬೆಡ್ರೂಮ್. ಸೊ ಇದು ಆಲ್ಮೋಸ್ಟ್ ಮೆಟಾಲಿಕ್ ಬ್ಲೂ ವಿತ್ ಚಾಂಪಿಯನ್ ಗೋಲ್ಡ್ ಯೂಸ್ ಮಾಡಿರುವಂತದ್ದು ಸರ್. ಸರಿ, ಓಕೆ. ಸೊ ಇದು 8 feet ವಿಡ್ತ್ ಬಂದಿರುತ್ತೆ. ಸೊ ನೋಡ್ಬೋದು ನೀವು ಇಲ್ಲಿ ಇನ್ಕ್ಲೂಡಿಂಗ್ ಡ್ರೆಸ್ಸಿಂಗ್ ಕೂಡ ಇಲ್ಲಿ ಕೊಟ್ಟಿದ್ದೀವಿ. ಸೊ ಮೇಲ್ಗಡೆ ಮಿರರ್ ಇದೆ, ಬ್ಯಾಕ್ ಸೈಡ್ ಫುಲ್ ಸ್ಟೋರೇಜ್ ಬರುತ್ತೆ. ಕರೆಕ್ಟ್. ಸೊ ಕೆಳಗಡೆ ಡ್ರಾ ಕೊಟ್ಟಿರುವಂತದ್ದು. ಓಕೆ. ಸೊ ಈ ಕಡೆ ಫುಲ್ ಸ್ಟೋರೇಜ್ ಇದೆ ಸರ್. ಸೈಡ್ ಅಲ್ಲಿ ಫುಲ್ ಸ್ಟೋರೇಜ್. ಓಕೆ. ಸರ್ ಆಮೇಲೆ ಈ ಕಡೆ? ಓಕೆ, ಈ ಕಡೆ ಸರ್. ಈ ಕಡೆ ನಿಮ್ಗೆ 2 ಡ್ರಾ ಹ್ಯಾಂಗಿಂಗ್ ಕೊಟ್ಟಿದ್ದೀವಿ ಪ್ಲಸ್ ಫುಲ್ ಸ್ಟೋರೇಜ್ ಸರ್. ಇಲ್ಲೂ ಕೂಡ ಕಂಪ್ಲೀಟ್ ಸ್ಟೋರೇಜ್ ಅಂಡ್ 8 feet ಫುಲ್ ಲಾಫ್ಟ್ ಮಾಡಿರುವಂತದ್ದು. ಸಜ್ಜಾ ನಾವೇ ಕ್ರಿಯೇಟ್ ಮಾಡಿರುವಂತದ್ದು ಸರ್. ಇದು ಸಜ್ಜಾ ನೀವೇನೇ ಕ್ರಿಯೇಟ್ ಮಾಡಿದ್ದೀರಾ? ಡ್ರಾ ಜೊತೆಗೆ ಸರ್ ತುಂಬಾ ಜನ ವುಡನ್ ಅಲ್ಲಿ ಸೊ ನಮ್ಗೆ ಸೀಕ್ರೆಟ್ ಲಾಕರ್ ಮಾಡ್ತಾರೆ, ಹಂಗ್ ಮಾಡ್ತಾರೆ ಅಂತ ಕೇಳ್ತಾ ಇರ್ತಾರೆ. ಖಂಡಿತ ನಾವು ಮಾಡ್ಬೋದು ಸರ್. ನೀವು ಮಾಡ್ಬೋದಾ? ಖಂಡಿತ ಸರ್. ತೋರಿಸಿ ನೋಡೋಣ. ಓಹೋ, ಏನು ಇದು ಗಾಳಿಯಿಂದ ಬರ್ತದೆ ಗೊತ್ತೇ ಆಗಲ್ಲ ಸರ್. ಇದು ಸಾಕಾಗಿದೆ ಬಿಡಿ ಸರ್ ಇದು. ಸೊ ಈಗ ಸೀಕ್ರೆಟ್ ಅಂದ್ಮೇಲೆ ಆಗ್ಬಿಡ್ತು ಅಲ್ವಾ ಸರ್? ಸೊ ಅದು ಯಾರಿಗೂ ನಿಮ್ಗೆ ಫೀಲೇ ಆಗಲ್ಲ ಸರ್. ಗೊತ್ತೇ ಆಗೋದಿಲ್ಲ ನೋಡಿ ಇದು. ಇಲ್ಲೂ ಒಂದು ಸ್ಟಡಿ ಟೇಬಲ್ ಮಾಡಿದ್ದೀರಾ? ಇದು ಕೂಡ ಫೋಲ್ಡಿಂಗ್ ಸ್ಟಡಿ ಟೇಬಲ್ ಏನೇ. ಸೊ ಏನಂದ್ರೆ ಸ್ಪೇಸ್ ನಿಮ್ಗೆ ಎಲ್ಲೂ ಜಾಸ್ತಿ ವೇಸ್ಟ್ ಆಗಲ್ಲ. ಯೂಸ್ ಮಾಡುವಂತ ಟೈಮಲ್ಲಿ ಓಪನ್ ಮಾಡ್ಕೊಂಡು ಯೂಸ್ ಮಾಡಬಹುದು. ಬೇಡ ಅಂದಾಗ ರಿಮೂವ್ ಮಾಡಿ ವಾಲ್ಗೆ ಬಿಡಬಹುದು, ಕ್ಲೋಸ್ ಮಾಡಬಹುದು. ಮೆಕ್ಯಾನಿಸಮ್ ಕೆಳಗಡೆ ಸೂಪರ್ ಆಗಿದೆ ಬಿಡಿ ಸರ್. ಸರಿ, ಮನೆ ನೋಡಾಯ್ತು, ಒಂದರ ಹತ್ರ ಮಾತಾಡಾಯ್ತು. ಫೈನಲ್ ಆಗಿ ಕೇಳುವಂಥದ್ದು ಬೆಲೆಗಳು ಯಾವ ಬೆಲೆಯಿಂದ ಸ್ಟಾರ್ಟ್ ಆಗುತ್ತೆ ಸರ್? ಪ್ರೈಸಿಂಗ್ ಅಂತೂ ಸೇಮ್ ಇದೆ ಸರ್. ಲಾಫ್ಟ್ ಎಲ್ಲ 700 ಇದೆ. ಸೊ ಕಿಚನ್ ಎಲ್ಲ 900 ಇದೆ. ಅಂಡ್ ವಾರ್ಡ್ರೋಬ್ಸ್ ಎಲ್ಲ ಓಪನ್ ಡೋರ್ 1000, ಸ್ಲೈಡಿಂಗ್ ಎಲ್ಲ 1150 ಆಗುತ್ತೆ. 700 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ರೂಟಿಂಗ್ ಎಷ್ಟಾಗುತ್ತೆ ಸರ್? ರೂಟಿಂಗ್ 1650 rupees ಆಗುತ್ತೆ. ಪ್ರೀಮಿಯಂ ಅಲ್ವಾ? ಪ್ಲಸ್ GST. ವಾರಂಟಿ ಎಷ್ಟು ಕೊಡ್ತೀರಾ ಸರ್? 20 years ವಾರಂಟಿ ಇರುತ್ತೆ. 20 ವರ್ಷ ವಾರಂಟಿ. ಮೇಂಟೆನೆನ್ಸ್ ಎಷ್ಟಿರುತ್ತೆ ಸರ್? 5 years ಫ್ರೀ ಮೇಂಟೆನೆನ್ಸ್ ಕೊಡ್ತೀವಿ ಸರ್. ಯೂಶುವಲಿ ಇದು ಮೇಂಟೆನೆನ್ಸ್ ಫ್ರೀ ಸರ್. ಏನು ಇಲ್ಲ ಅಂತೀರಾ? 5 ವರ್ಷ ನೀವು ಕರೆಯೋದೇ ಇಲ್ಲ ಯಾರು? ಆಲ್ಮೋಸ್ಟ್ ಇಲ್ಲಿ ಕ್ಲೈಂಟ್ ಸರ್ ಬಂದು ಆಲ್ಮೋಸ್ಟ್ ಒಂದು 15 ದಿನ ಆಗಿರ್ಬೋದು ಅನ್ಸುತ್ತೆ. 15 ದಿನಕ್ಕೂ ಏನು ಬಂದಿರಲ್ಲ. ಬಟ್ ಏನು ಪ್ರಾಬ್ಲಮ್ ಬರಲ್ಲ ಸರ್. ತೊಂದರೆನೇ ಇಲ್ಲ. ಓಕೆ ಸರ್, ಇವಾಗ ಫೈನಲ್ ಆಗಿ ನಿಮ್ಮನ್ನ ಭೇಟಿ ಮಾಡಬೇಕು, ಇದನ್ನ ಬುಕ್ ಮಾಡಬೇಕು, ನಾವು ಒಂದು ಇಂಟೀರಿಯರ್ ಬುಕ್ ಮಾಡಬೇಕು ಅಂದ್ರೆ ಪ್ರೊಸೆಸ್ ಹಿಂಗಿರುತ್ತೆ ಸರ್ ನಿಮ್ದು? ಸರ್ ಅಪ್ರಾಕ್ಸಿಮೇಟ್ಲಿ ನೀವು ಒಂದು ತಿಂಗಳು ಮುಂಚೆ ಕನ್ಫರ್ಮ್ ಮಾಡಿದ್ರೆ ಬಹಳ ಅನುಕೂಲ. ಸ್ಲಾಟ್ಸ್ ಬುಕ್ ಆಗಿರುತ್ತೆ. ಸೊ 1 ತಿಂಗಳು ಮುಂಚೆ. ಸೊ ನಮ್ಮ ಶೋರೂಮ್ ಬಂದು ಅಂದ್ರಲ್ಲಿ ಡಿ ಗ್ರೂಪ್ ಅಲ್ಲಿರುವಂಥದ್ದು. ಆಲ್ 7 days ವರ್ಕಿಂಗ್ ಇರುತ್ತೆ. ಸೊ 10 to 6. ಸೊ 30 days ಪ್ರಿಯರ್ ಆಗಿ ಬಂದು ನೀವು ಸ್ಲಾಟ್ಸ್ ಬುಕ್ ಮಾಡ್ಕೊಂಡು ಇದನ್ನ ಮಾಡ್ಬೋದು. ಪೇಮೆಂಟ್ ಯಾವ ತರ ಮಾಡ್ಬೇಕು? ನಿಮಗೆ ಎಷ್ಟು ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡಬೇಕು? ಯೂಶುವಲಿ ಸ್ಲಾಟ್ ಕನ್ಫರ್ಮೇಶನ್ ತಗೊಂತೀವಿ. ಸೊ ಒನ್ಸ್ ಮೆಟೀರಿಯಲ್ ಸೈಟ್ಗೆ ಹೋಗಿ ವರ್ಕ್ ಸ್ಟಾರ್ಟ್ ಆಗ್ತಿದ್ದಂಗೆ ಆಲ್ಮೋಸ್ಟ್ ಯೂಶುವಲಿ 70 to 80% ಪೇಮೆಂಟ್ ಕೇಳ್ತೀವಿ. ಆಫ್ಟರ್ ದಟ್ ಕಂಪ್ಲೀಷನ್ ಬ್ಯಾಲೆನ್ಸ್ ಪೇಮೆಂಟ್ ಅನ್ನ ಮಾಡ್ಬೋದು. ಅಂಡ್ ವಾರಂಟಿ ಅಂತೂ ಹೇಳಿದ್ರೆ ನಮಗೆ ಸರ್ ಫೈನಲ್ ಆಗಿ ಬರುವಂತದ್ದು. ಇವಾಗ ನೀವು ಸ್ಟೀಲ್ ಡೋರ್ ಗಳನ್ನ ಪರಿಚಯ ಮಾಡಿದ್ದೀರಾ, ಒಳ್ಳೆ ಹೋಗ್ತಾ ಇದೆ ಕೂಡ. ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇದೀವಿ, ಇವಾಗ್ಲೂ ಹೇಳಿ ಸರ್ ಸ್ಟೀಲ್ ವಿಡಿಯೋ ಬಗ್ಗೆ, ಸ್ಟೀಲ್ ಡೋರ್ ಗಳ ಬಗ್ಗೆ. ನಾವು ಅಲ್ಯೂಮಿನಿಯಂ ಇಂಟೀರಿಯರ್ ಲಾಂಚ್ ಮಾಡಿದಾಗ
ಜನಕ್ಕೆ ಎಷ್ಟು ಕ್ಯೂರಿಯಾಸಿಟಿ ಇತ್ತಲ್ಲ ಅಷ್ಟೇ ಕ್ಯೂರಿಯಾಸಿಟಿ ಸ್ಟೀಲ್ ಡೋರ್ಸ್ಗೂ ಇದೆ ಸರ್. ಸೊ ನಾನು ಹೇಳಿದ್ನಲ್ಲ ನಿಮಗೆ, ಇದು ಇನ್ನೂ ಒಂದು ಟೈಮ್ ಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಪರ್ ಮಂತ್ ಅಪ್ರಾಕ್ಸಿಮೇಟ್ಲಿ 50+ ಡೋರ್ಸ್ ನಾವು ಆಲ್ರೆಡಿ ಸೇಲ್ ಮಾಡ್ತಾ ಜನ ಅಡಾಪ್ಟ್ ಮಾಡ್ತಾ ಇದ್ದಾರೆ. ವೆರಿ ಫಸ್ಟ್ ಮಂತಲ್ಲಿಂದ ನಾವು ಹೇಳ್ತಾ ಇರೋದು. ವೆರಿ ಫಸ್ಟ್ ಮಂತ್ ನಿಮ್ಮ ಚಾನಲ್ ವಿಡಿಯೋ ಬಂತಲ್ಲ, ಸೊ ಅವಾಗಿಂದನೂ 50+ ಡೋರ್ಸ್ ನಾವು ಸೇಲ್ ಮಾಡ್ತಾ ಇದ್ದಾರೆ. ಸೊ ಜನಕ್ಕೆ ಇದ್ರೊಂದು ಕ್ಯೂರಿಯಾಸಿಟಿ ಇದೆ ಅಂಡ್ ಬಂದು ವಿಸಿಟ್ ಮಾಡಿ ನೋಡ್ತಾ ಇದ್ದಾರೆ. ಅಂಡ್ ಪ್ರಾಡಕ್ಟ್ ಚೆನ್ನಾಗಿರೋದ್ರಿಂದ ಜನ ಲೈಕ್ ಮಾಡ್ತಾರೆ, ಇಷ್ಟ ಆಗ್ತಾ ಇದೆ. ಸೊ ನಿಮಗೂ ಕೂಡ ಕ್ವಾಲಿಟಿ ಅಲ್ಯೂಮಿನಿಯಂ ಇಂಟೀರಿಯರ್ ಬೇಕು, ಸ್ಟೀಲ್ ಡೋರ್ಗಳು ಬೇಕು ಅಂದರೆ ಸರ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಬಿ ಇಂಟೀರಿಯರ್ನ ಅಪ್ರೋಚ್ ಮಾಡ್ಬೋದು. ಸರ್, ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಅಲ್ಯೂಮಿನಿಯಂ ಇಂಟೀರಿಯರ್ ಜೊತೆಯಲ್ಲಿ ಸೂಪರ್ ಆಗಿರುವಂಥ ಸ್ಟೀಲ್ ಡೋರ್ಗಳನ್ನು ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.